ಮರ್ಡರ್ ಸುದ್ದಿ ಬರ್ತಾ ಇದೆ. ಪತಿ ಪತ್ನಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಟ್ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ಕಾರವಾರಕ್ಕೆ ಹೋಗೋಣ. ಕಾರವಾರದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ. ಬಟ್ ರಸ್ತೆ ಬ್ಲಾಕ್ ಆಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಿದ್ದಾರಂತೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗುಡ್ಡ ಕುಸಿತದ ಅಂದರೆ ತೆರವು ಕಾರ್ಯಾಚರಣೆ ಈಗಾಗಲೇ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಮಳೆ ಕೊಂಚ ಕಡಿಮೆ ಆಗಿದ್ದರಿಂದ ಇಲ್ಲಿನ ಕೆಲಸ ಮಾಡುವಂಥ ಸಿಬ್ಬಂದಿಗಳು, ರಕ್ಷಣಾ ತಂಡಗಳು ನಿಟ್ಟುಸಿರು ಬಿಟ್ಟಿರುವಂಥದ್ದು. ಆದರೆ ಬಹಳ ಪ್ರಮುಖವಾಗಿ ಲ್ಯಾಂಡ್ಸ್ಲೈಡ್ ಆದ ಸ್ಥಳದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇವತ್ತು ವಾಹನವನ್ನು ತಡೆ ಹಿಡಿದಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲೂ ಕೂಡ ಭಾರಿ ವಾಹನಗಳು ಕೂಡ ಸಾಲು ಸಾಲಾಗಿ ನಿಂತಿದೆ. ಕಳೆದ 4-5 ದಿನಗಳಿಂದ ಈ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66 ಅಂಕೋಲ ಕಡೆಯಿಂದ ಶಿರೂರಕ್ಕೆ ಬರುವಂಥ ವಾಹನಗಳು ಕೂಡ ನಿಂತಿರುವ ದೃಶ್ಯವನ್ನು ಈಗಾಗಲೇ ವಾಹನ ಚಾಲಕರು ಮತ್ತು ಕ್ಲೀನರ್ಗಳು ಎಲ್ಲರೂ ಕೂಡ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಆದರೆ ಇವತ್ತು ಕಾರ್ಯಾಚರಣೆ ಅಂದರೆ ತೀವ್ರಗೊಳಿಸುವ ಹಿನ್ನೆಲೆಯಲ್ಲಿ 3-4 ಕಿಲೋಮೀಟರ್ ಹಿಂಬದಿ ಇವತ್ತು ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಒಂದು ರೀತಿಯ ತಡೆಯನ್ನು ಒಡ್ಡಿದ್ದಾರೆ. ಈಗಾಗಲೇ ಬಹುತೇಕ ಬೇರೆ ಬೇರೆ ರಾಜ್ಯಗಳ ಮಾಧ್ಯಮಗಳು ಕೂಡ ಇಲ್ಲಿ ಬಂದು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಿದೆ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇವತ್ತು ಸಚಿವರು ಅಂದರೆ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂಗಳೂರು ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆ ಹಿಡಿಯಲಾಗಿದೆ. ಹೀಗಾಗಿ ಮಾಧ್ಯಮದವರು ಕೂಡ 3-4 ಕಿಲೋಮೀಟರ್ ಹಿಂಬದಿಯಲ್ಲಿ ನಿಂತು ಕಾಯಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಕಳೆದ 4-5 ದಿನಗಳಿಂದ SDRF ತಂಡ, NDRF ಹಾಗೂ ಅಗ್ನಿಶಾಮಕ ದಳ ಪೊಲೀಸರು ಎಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ತೆರವುಗೊಳಿಸಲಿ ಹರಸಾಹಸ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಕೂಡ ಮತ್ತೆ ರಕ್ಷಣಾ ತಂಡಗಳು ಮತ್ತು IRB ಅವರು ಕೂಡ ಕಾರ್ಮಿಕರು ಕೂಡ ರೋಡನ್ನು ತೆರವುಗೊಳಿಸಿ ರಸ್ತೆಯ ಸಂಚಾರವನ್ನು ಸುಗಮಗೊಳಿಸಲು ಅನುವು ಮಾಡಿಕೊಡ್ತಾ ಇದ್ದಾರೆ. ಆದರೆ ಬಹಳ ಪ್ರಮುಖವಾಗಿ ಘಟನೆಯಲ್ಲಿ ಸಾವನ್ನಪ್ಪಿದ್ದ ಇನ್ನು 3 ಶವ ಕೂಡ ಇದುವರೆಗೂ ಸಿಗಲಿಲ್ಲ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸರಿಗೆ ಕೂಡ ಒಂದು ಸವಾಲು ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಹಜವಾಗಿ ಒಂದಷ್ಟು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಅನುಮಾನ ಇದೆ. ಅದರ ಮಧ್ಯದಲ್ಲಿ ಒಂದು ಆಗ್ಲೇ ಹೇಳ್ತಾ ಇದ್ದೆ, ಮರ್ಡರ್ ಸುದ್ದಿ ಬರ್ತಾ ಇದೆ ಅಂತ. ಪತಿ ಪತ್ನಿಯನ್ನ ಭೀಕರವಾಗಿ, ಪತಿನೇ ಪತ್ನಿಯನ್ನ, ತನ್ನ ಹೆಂಡತಿಯನ್ನ ಭೀಕರವಾಗಿ ಹತ್ಯೆಗೈದಿರುವ ಸ್ಟೋರಿ ಇದು. ಗುಂಡಿಟ್ಟು ಹೆಂಡತಿಯನ್ನ ಹತ್ಯೆ ಮಾಡಿದ್ದಾನೆ ಪತಿ. ಕೊಡಗಿನ ಬೇಟೋಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಶಿಲ್ಪಾ 36 ವರ್ಷ, ಕೊಲೆ ಆಗಿರುವ ಮಹಿಳೆ. ಕೋವಿಯೊಂದಿಗೆ ಪೊಲೀಸರಿಗೆ ಶರಣಾಗಿದ್ದಾನಂತೆ ಪತಿ ಬೋಪಣ್ಣ. ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ತಮ್ಮ ಮನೆಯಲ್ಲಿ ಜಗಳ ಆಡಿಕೊಂಡ ಬಳಿಕ ಹತ್ಯೆ ಮಾಡಿದ್ದಾನಂತೆ ಪತಿ. ವಿರಾಜಪೇಟೆ ಪೊಲೀಸ್ ಠಾಣೆಗೆ ಹೋಗಿ ತಾನೇ ಶರಣಾಗಿದ್ದಾನೆ. ಹಾಗಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಗುಂಡಿಟ್ಟು ಹೆಂಡತಿಯನ್ನ ಹತ್ಯೆ ಮಾಡಿರೋದು. ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರ ಜಗಳ ಆಗ್ತಾ ಇತ್ತು. ಬಟ್ ಆ ಜಗಳ ಈಗ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಅಂತೆ. ಶೂಟ್ ಮಾಡಿರುವಂಥ ಕೋವಿಯೊಂದಿಗೆ ಹೋಗಿ ಪೊಲೀಸರಿಗೆ ಶರಣಾಗಿದ್ದಾನೆ ಪತಿರಾಯ. ಬೋಪಣ್ಣ ಈತನೇ. ಮತ್ತೊಂದು ಕಡೆ ಶಿಲ್ಪ 36 ವರ್ಷ, ಕೊಲೆಯಾಗಿರುವ ಪತ್ನಿ ಅಂತ ಹೇಳಲಾಗ್ತಾ ಇದೆ. ಬಟ್ ಯಾವ ಕಾರಣಕ್ಕೆ ಜಗಳ ಆಯಿತು, ಆ ಜಗಳ ಕೊಲೆಯಲ್ಲಿ ಅಂತ್ಯ ಆಗೋ ಮಟ್ಟಿಗೆ ದ್ವೇಷ ಇತ್ತಾ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿ. ಅನು ಕಾರ್ಯಪ್ಪ, ಈ ಘಟನೆ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಏನು ಕೊಡ್ತೀರಿ? ಶಶಿ, ಇದು ವಿರಾಜಪೇಟೆ ಸಮೀಪ ಬೇಕೋಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇದು ಮೊದಲಿಂದಲೂ ಇಬ್ಬರಿಗೆ ಗಲಾಟೆ ನಡೀತಾ ಇತ್ತು ಅಂತ, ಜಗಳ ಆಗ್ತಾ ಇತ್ತು ಅಂತ ಹೇಳುವಂತ ಮಾಹಿತಿ ನಮಗೆ ಸಿಕ್ಕಿದೆ. ಆ ಗಲಾಟೆ ಈಗ ಈ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು. ಆದ್ರೆ ಗಲಾಟೆ ಜಗಳ ಏತಕ್ಕಾಗಿ ನಡೀತಿತ್ತು ಅಂತ ಹೇಳುವಂತ ಸ್ಪಷ್ಟ ಮಾಹಿತಿ ಇಲ್ಲ. ಈ ವಿರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ತನಿಖೆಯಿಂದಷ್ಟೇ ಇನ್ನಷ್ಟು ಮಾಹಿತಿ ನಮಗೆ ಸಿಗಬೇಕಾಗಿದೆ. ಅಂದ್ರೆ ಆತನ ಪತ್ನಿಯನ್ನು ಗುಂಡು ಹೊಡೆದ ನಂತರ ಸಾಯಿಸಿ ನಂತರ ಕೋವಿಯೊಂದಿಗೆ ಬಂದು ಪೊಲೀಸರಿಗೆ ಶರಣಾಗಿದ್ದಾರೆ. ಪೊಲೀಸ್ ತನಿಖೆ ಮಾಡ್ತಿದ್ದಾರೆ. ಈಗ ಶಿಲ್ಪ ಮೃತಪಟ್ಟಿರುವಂತ ಹತ್ಯೆ ಆಗಿರುವಂತ ಶಿಲ್ಪ ಮೃತದೇಹ ಅಲ್ಲಿ ಮನೆಯಲ್ಲೇ ಇದೆ. ಈಗ ಪೊಲೀಸರು ಅಲ್ಲಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಮಾಜರೆಲ್ಲ ಮಾಡಿ ಆ ಮೃತದೇಹವನ್ನು ಅಲ್ಲಿ ಸಾಗಿಸುವಂತ ಕೆಲಸ ಆಗುತ್ತೆ. ಶ್ರುತಿ. ಓಕೆ ಅನು ಕಾರ್ಯಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಈಗಲೂ ಕೂಡ ಮುಂದುವರಿತಾ ಇದೆ. ಮೊದಲೇ ಮಳೆಯಿಂದ ಸುಧಾರಿಸಿಕೊಳ್ಳೋದಕ್ಕೆ ಜನ ಪರದಾಡ್ತಿದ್ದಾರೆ. ಪದೇ ಪದೇ ಮಳೆ ಮುಂದುವರಿತಾ ಇರೋದ್ರಿಂದ ಸಹಜವಾಗಿ ಜನರ ಪರದಾಟ ಮುಂದುವರಿತಾ ಇದೆ. ಕದ್ರಾದ ಮಹಾಮಾಯಿ ದೇವಸ್ಥಾನ ಕೂಡ ಜಲಾವೃತವಾಗಿದೆ. ಡ್ಯಾಮ್ನಿಂದ ಕಾಳಿ ನದಿಗೆ ನೀರು ಬಿಡುಗಡೆಯಾಗಿದೆ. ಕಾಳಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕವನ್ನ ಜನ ಫೇಸ್ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಕದ್ರಾದ ಮಹಾಮಾಯಿ ದೇವಸ್ಥಾನ ಜಲಾವೃತವಾಗಿದೆ. ಬರೀ ದೇವಸ್ಥಾನದ ಪರಿಸ್ಥಿತಿ ಅಲ್ಲ, ಅನೇಕ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದೆ.
ಶಿರೂರು ಕಡೆ ಗುಡ್ಡ ಕುಸಿತ ಆದ್ರೆ ಅದೇ ಇಂಪ್ಯಾಕ್ಟ್ ಹೇಗಿತ್ತು ಅಂದ್ರೆ ಗಂಗಾವಳಿ ನದಿಯ ನೀರಿನ ರಭಸ ಹೆಚ್ಚಳ ಆಗಿ ಅನೇಕ ಮನೆಗಳು ಕೊಚ್ಕೊಂಡು ಹೋಗಿತ್ತು ಅಂತ ಪರಿಸ್ಥಿತಿಯನ್ನ ನೋಡೋದಕ್ಕೆ ಸಿಗ್ತಾ ಇದೆ. ಸದ್ಯ ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ, ಜನರ ಆತಂಕ ಏನು, ಎಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಶೇಷಗಿರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳು ಕೂಡ ಜಲಾವೃತವಾಗಿರುವಂಥದ್ದು. ಈಗಾಗಲೇ ಕಾಳಿ ನದಿಯಲ್ಲೂ ಕೂಡ ಪ್ರವಾಹ ಉಂಟಾಗಿದ್ದರಿಂದ ಇಲ್ಲಿನ ಅನೇಕ ಪ್ರದೇಶದಲ್ಲೂ ಕೂಡ ಮುಳುಗಡೆಯಾಗಿದೆ. ನಾವೀಗ ಕದ್ರಾದ ಒಂದು ಮಹಾಮಾಯಿ ದೇವಸ್ಥಾನದ ಬಳಿ ಇದ್ದೇವೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗಿದೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಕಾಳಿ ನದಿಯಲ್ಲಿ ಕೂಡ ಪ್ರವಾಹ ಬಂದಿದ್ದರಿಂದ ಜೊತೆಗೆ ಅಣೆಕಟ್ಟಿನಿಂದ ನೀರು ಹೊರಬಿಡುವುದರಿಂದ ಈ ಭಾಗ ಕೂಡ ಸಂಪೂರ್ಣ ಮುಳುಗಡೆ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಹಾಮಾಯ ದೇವಸ್ಥಾನದಲ್ಲಿ ಕೂಡ ದೇವಸ್ಥಾನ ಕೂಡ ಮುಳುಗಿರುವ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. 2019 ಮತ್ತು 21 ಸಂದರ್ಭದಲ್ಲೂ ಕೂಡ ಈ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಇದೀಗ ಅಣೆಕಟ್ಟಿನ 8 ಗೇಟ್ಗಳಿಂದ ನೀರನ್ನು ಹೊರಬಿಡಲಾಗುತ್ತಿದೆ. 45,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಹೀಗಾಗಿ ಇಲ್ಲಿ ನೀರು ತುಂಬಿ ದೇವಸ್ಥಾನ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಹೀಗಾಗಿ ಇಲ್ಲಿನ ತಗ್ಗು ಪ್ರದೇಶಗಳ ನಾಗರಿಕರು ಕೂಡ ಸಂಪೂರ್ಣ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ಉತ್ತರ ಕನ್ನಡ ಜಿಲ್ಲೆ ಕಾಳಿ ನದಿ ತೀರದಲ್ಲ ಪ್ರದೇಶದ ನಾಗರಿಕರ ಆತಂಕ ಕೂಡ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ 8 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡುತ್ತಾ ಇರುವುದರಿಂದ ಕಾಳಿ ನದಿಯ ಎಡ ಮತ್ತು ಬಲದಂಡೆ ಪ್ರದೇಶಗಳ ನಾಗರಿಕರು ಆತಂಕದಿಂದಲೇ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳು ಕೂಡ ಜಲಾವೃತವಾಗಿರುವಂಥದ್ದು. ಈಗಾಗಲೇ ಕಾಳಿ ನದಿಯಲ್ಲೂ ಕೂಡ ಪ್ರವಾಹ ಉಂಟಾಗಿದ್ದರಿಂದ ವೆಲ್ಕಮ್ ಬ್ಯಾಕ್. ಈಗ ತಾನೇ ನಾವು ಗಮನಿಸ್ತಾ ಇದ್ದೀವಿ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು. ಬಟ್ ಈಗ ಬರ್ತಾ ಇರುವಂತಹ ಸುದ್ದಿ, ಒಬ್ಬ ವ್ಯಕ್ತಿ ನದಿಗೆ ಹೋಗಿ ಕಾಲು ತೊಳೆಯೋದಕ್ಕೆ ಮುಂದಾಗಿದ್ದಂತೆ, ತೊಳೆಯೋದಕ್ಕೆ ಹೋಗಿ ನದಿ ಪಾಲಾಗಿದ್ದಾನೆ ವ್ಯಕ್ತಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ಥಳೀಯರಿಂದ ಸಾವಿನ ದವಡೆಯಲ್ಲಿದ್ದವನ ರಕ್ಷಣೆ ಕೂಡ ಆಗಿದೆ. ಯಾದಗಿರಿ ಜಿಲ್ಲೆಯ ತಿಂಥಣಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ತಿಂಥಣಿ ಗ್ರಾಮದ ಕಾಸಿಂ ಸಾಬ್ ಸದ್ಯ ರಕ್ಷಣೆ ಮಾಡಲಾಗಿದೆ ಸ್ಥಳೀಯರಿಂದ. ಕೃಷ್ಣಾ ನದಿಯಲ್ಲಿ ಮುಳುಗುತ್ತಿದ್ದ ಕಾಸಿಂ ಅಂಬಿಗ ಹೋಗಿ ಅವರನ್ನ ರಕ್ಷಣೆ ಮಾಡಿಕೊಂಡು ಆಚೆ ಕರ್ಕೊಂಡು ಬಂದಿದ್ದಾರೆ. 2 ದಿನಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. 2 ದಿನ ಆಗಿದೆ ಅಂತ ಈ ಘಟನೆಯಾಗಿ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಅಂಬಿಗ ಹೋಗಿ ಮುಳುಗ್ತಾ ಇರುವಂತಹ ವ್ಯಕ್ತಿಯನ್ನ ಹಿಡಿದು ಆಚೆ ಕರ್ಕೊಂಡು ಬರುತ್ತಾ ಇರುವಂತಹ ದೃಶ್ಯ. ಸ್ವಲ್ಪ ಯಾಮಾರಿದ್ರು ಕೂಡ ಯಾರ ಗಮನಕ್ಕೂ ಬರದೇ ಇದ್ರೆ ಆ ವ್ಯಕ್ತಿ ನೀರು ಪಾಲಾಗ್ತಾ ಇದ್ದ. ಕಾಲ್ ತೊಳೆಯೋದಕ್ಕೆ ಹೋಗಿದ್ದ, ಕಾಲ್ ಜಾರಿ ನದಿಗೆ ಬಿದ್ದ. ತಕ್ಷಣ ಸ್ಥಳೀಯರು ಅಲರ್ಟ್ ಆದ್ರು, ಅಂಬಿಗ ಹೋದ್ರು, ಅವ್ರನ್ನ ರಕ್ಷಣೆ ಮಾಡಿ ಆಚೆ ಕರ್ಕೊಂಡು ಬರ್ತಿದ್ದಾರೆ. ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ. 2 ದಿನ ಆಗಿದೆ ಘಟನೆಯಾಗಿ, ಬಟ್ ಈಗ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಕರೆ ಮಾಡುತ್ತಿದ್ದಾರೆ. ಮಂಡ್ಯ ಭಾಗದ ಜೀವನಾಡಿ ಕೆಆರ್ಎಸ್ ಈಗ ನೀರಿನಿಂದ ಭರ್ತಿ ಆಗ್ತಾ ಇದೆ. ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಭರ್ತಿಯಾಗಿದೆ. ಸಹಜವಾಗಿ ಆ ಭಾಗದ ರೈತರಲ್ಲಿ ಮಂದಹಾಸ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ಡ್ಯಾಂನಿಂದ 10,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಮ್ 10 ಗೇಟ್ ಮೂಲಕ ನೀರು ಹರಿತಾ ಇದೆ. ಹಾಲ್ನೊರೆಯಂತೆ ಡ್ಯಾಂನಿಂದ ಹೊರ ಬರ್ತಾ ಇದೆ ನೀರು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ರಮಣೀಯ ದೃಶ್ಯ ಸೆರೆಯಾಗಿದೆ. ಮೋಸ್ಟ್ಲಿ ಈ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು. ಕಾರಣ ಮಂಡ್ಯ ಭಾಗದ ರೈತರ ಜೀವನಾಡಿ. ಈ ದೃಶ್ಯ ನೋಡ್ಬಿಟ್ರೆ ಅವ್ರಿಗೆ ಹಾಲು ಕುಡಿದಷ್ಟು ಸಮಾಧಾನ. ಕೃಷಿಗೆ ನೀರಾಯ್ತಪ್ಪ, ಕುಡಿಯೋದಕ್ಕೆ ನೀರಾಯ್ತು, ಇನ್ನು ಚಿಂತೆ ಇಲ್ಲ ಅನ್ನುವಂಥ ಭಾವ ಪ್ರತಿಯೊಬ್ಬರಲ್ಲೂ ಕೂಡ. ಸದ್ಯ ಅಲ್ಲಿ ಯಾವ ರೀತಿಯ ಸಂಭ್ರಮದ ವಾತಾವರಣ, ನೀರಿನ ಪ್ರಮಾಣ, ಇದೆಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಆನಂದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೆಆರ್ಎಸ್ ಭರ್ತಿ ಅಂಚಿಗೆ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದಿನದಿಂದ ದಿನಕ್ಕೆ ಕೆಆರ್ಎಸ್ ಡ್ಯಾಮ್ಗೆ ಬರ್ತಿರುವಂಥ ಒಳ ಹರಿವಿನ ಪ್ರಮಾಣವು ಕೂಡ ಏರಿಕೆ ಆಗಿರುವಂಥದ್ದು. ಇವತ್ತು 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರು
ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಮತ್ತೊಂದೆಡೆ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯ ಈಗಾಗಲೇ 120 ಅಡಿ ಭರ್ತಿಯಾಗಿರುವಂಥದ್ದು. ಮುಂಜಾಗೃತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಸಂಜೆ ವೇಳೆಗೆ ಈ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಸುಮಾರು 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಒಂದೆಡೆ ನೆರೆಯ ಭೀತಿ ಆದರೆ ಮತ್ತೊಂದೆಡೆ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಕೈ ಬೀಸಿ ಪ್ರವಾಸಿಗರನ್ನು ಕರೀತಾ ಇರುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಡ್ಯಾಮ್ನಿಂದ ಹಾಲ್ನೊರೆಯಂತೆ ಉಕ್ಕಿ ಕಾವೇರಿ ಮಾತೆ ಹರಿದೋಗ್ತಾ ಇರುವಂಥ ರುದ್ರ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ. ಏನು ಪ್ರೇಕ್ಷಕರು ವೀಕ್ಷಕರು ಮನೆಯಲ್ಲಿರ್ತಾರೆ ಅಂಥವ್ರಿಗೆ ಈ ದೃಶ್ಯವನ್ನು ತಲುಪಿಸೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ರುದ್ರ ರಮಣೀಯ ದೃಶ್ಯವನ್ನು ಸೆರೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ KRS ಡ್ಯಾಮ್ನಿಂದ 10 ಗೇಟ್ಗಳಲ್ಲಿ 15,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಪರಿಣಾಮ ಮನಮೋಹಕ ದೃಶ್ಯಗಳು ನಮಗೆ ಈ ಡ್ಯಾಮ್ನ ಮುಂಭಾಗ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದೆಡೆ ಸಾಕಷ್ಟು ತಾಣಗಳಲ್ಲಿ ಅಂದರೆ ಏನು ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂಥದ್ದು. 2 ವರ್ಷಗಳ ಬಳಿಕ ಈ ಪ್ರಮಾಣದ ನೀರು ಕಾವೇರಿ ನದಿಯಲ್ಲಿ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಈ ಒಂದು ದೃಶ್ಯವನ್ನು ನೋಡಿ ಏನು ಖುಷಿಯನ್ನು ಪಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿ ಪಾತ್ರದಲ್ಲಿ ಒಂದೆಡೆ ಏನು ಪ್ರವಾಹದ ಭೀತಿ ಎದುರಾಗಿದೆ, ಮತ್ತೊಂದು ಕಡೆ ಏನು ರುದ್ರ ರಮಣೀಯ ಮನಮೋಹಕ ದೃಶ್ಯಗಳು ಕಾವೇರಿ ನದಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಶ್ವಾನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ.